ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಮಗಳ ಬಗ್ಗೆ ಅಮ್ಮ ನನಗೆ ಎಲ್ಲ ಹೇಳಿದ್ದಾರೆ. ಹಾಗೆ ಸರ್ ಮುಂದೆ ಈ ವಿಷಯ ಮಾತಾಡಬಾರ್ದು, ಅವ್ರಿಗೆ ಇದ್ಯಾವುದು ಇಷ್ಟ ಆಗಲ್ಲ ಅಂತಲೂ ಹೇಳಿದ್ದಾರೆ. ಅಷ್ಟೆಲ್ಲ ತಿಳ್ಕೊಂಡಿದ್ದೇನಮ್ಮ ಚಂದನ. ನನ್ನ ಮಗಳು ಅಂದರೆ ಲಲಿತಂಗೆ ತುಂಬ ಇಷ್ಟ ಕಣಮ್ಮ. ಇಬ್ಬರಿಗೂ ಬಹಳ ಅನ್ಯೋನ್ಯತೆ ಇತ್ತಮ್ಮ, ಒಳ್ಳೆ ಸ್ನೇಹ. ಲಲಿತಾ ಸತ್ತಾಗ ನನ್ನ ಮಗಳು ಬಂದಿದ್ಲು, ನೀನು ನೋಡಲಿಲ್ವೇನಮ್ಮ ಅವಳನ್ನ? ಇಲ್ಲ ತಾತ, ಅವ್ರು ಬಂದಾಗ ನನ್ನ ಮನೇಲೇ ಇರಲಿಲ್ಲ ಅನ್ಸುತ್ತೆ. ಚಂದನ, ನೀನು ಎಷ್ಟು ದಿವಸದಿಂದ ಇದೆಯಾ ಈ ಮನೇಲಿ? ಒಂದು ವರ್ಷ ಆಗಿರ್ಬೋದು ತಾತ. ಇಷ್ಟು ಬೇಗ ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಂಡಿದ್ಯಲ್ಲಮ್ಮ. ಚಂದನ, ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ಮತ್ತೊಂದು ಸತಿ ಹಾಡನ್ನು ಹಾಡಮ್ಮ. ಸರಿ ತಾತ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು 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 ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಲ್ಲಮ್ಮ. ಜಯಂತ್, ಇದೇ ಹಾಡನ್ನು ಎಷ್ಟು ಸಲ ಕೇಳ್ತೀಯಾ? ಅಂಥ ವಿಶೇಷ ಏನಿದೆ ಅದರಲ್ಲಿ? ಅಂಥ ವಿಶೇಷ ಏನಿದೆಯಾ? ಏನು ಹೇಳ್ತಾ ಇದ್ರಿ ಶಾಂತಮ್ಮ? ಇವೆಲ್ಲ ನನ್ನ ಚಿನ್ನುಮರಿ ಹಾಡಿರೋ ಹಾಡುಗಳು. ಅದು ಏನೋ ಗೊತ್ತಿಲ್ಲ ಶಾಂತಮ್ಮ, ಅವ್ರ ಹಾಡನ್ನು ಕೇಳ್ತಾ ಇದ್ರೆ ಸಾಕು ಶಾಂತಮ್ಮ, ನಾನು ಯಾವುದೋ ಬೇರೆ ಪ್ರಪಂಚಕ್ಕೆ ಹಾಗೆ ತೇಲ್ ಹೊರಟೋಗ್ತೀನಿ ಅಂತ ನನಗೆ ಅನ್ಸುತ್ತೆ. ನೀವಿನ್ನೂ ನನ್ನ ಚಿನ್ನುಮರಿನ ನೇರವಾಗಿ ಹಾಡೋದನ್ನು ಕೇಳಿಲ್ಲ ಅಲ್ವಾ? ಚಿನ್ನುಮರಿ, ಈ ಸಲ ನೀವು ಮನೆಗೆ ಬಂದ ತಕ್ಷಣ ಶಾಂತಮ್ಮನ ಮುಂದೆ ಹಾಡಬೇಕು, ನನ್ನ ಫೇವ್ರೇಟ್ ಹಾಡು. ಆಗ ನೋಡಿ ನೀವೇ ಕೇಳ್ತೀರ ಎಷ್ಟು ಚೆನ್ನಾಗಿ ಹಾಡ್ತಾರೆ ಇವರು ಅಂತ. ನನ್ನ ಖುಷಿಗಿಂತ ನಿನ್ನ ಖುಷಿನೇ ಮುಖ್ಯಪ್ಪ. ನಿನ್ನ ಕೈಲಿ ಬಂಗಾರದಂಥ ವಸ್ತು ಇರುವಾಗ ಸುಮ್ಮನೆ ಏನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಈಗ ನೋಡು, ನಿನ್ನ ಮುಖದಲ್ಲಿ ಎಷ್ಟು ಕಳೆ ಬರ್ತಿದೆ. ಇದನ್ನು ನೋಡಿ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಹೀಗೆ ಖುಷಿಯಾಗಿ ಸಂತೋಷವಾಗಿರಬೇಕು ಅಂತಲೇ ಆಸೆ ಶಾಂತಮ್ಮ. ಆದರೆ ಏನು ಮಾಡಲಿ, ಕೆಲವು ಸರ್ತಿ ಯಾವುದೋ ಬೇಡದಿರೋ ಯೋಚನೆಗಳು ಮನಸ್ಸಿಗೆ ಬಂದುಬಿಡುತ್ತವೆ. ಶಾಂತಮ್ಮ, ನನ್ನ ಚಿನ್ನುಮರಿ ಯಾವಾಗಲೂ ಹಾಡಬೇಕು, ಸರಿಗಮಪ ಅಲ್ಲಿ ಕಾಂಪಿಟೇಷನೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತಂತೆ. ನನಗೂ ಅವ್ರಿಗೋಸ್ಕರ ಒಂದು ಆಲ್ಬಮ್ ಪ್ರೊಡ್ಯೂಸ್ ಮಾಡೋಣ ಅಂತ ಆಸೆ ಇತ್ತು ಶಾಂತಮ್ಮ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಆದರೆ ಕೊನೆ ಕ್ಷಣಕ್ಕೆ ಹಿಂಜರಿದು ಬಿಟ್ಟೆ. ಲಕ್ಷ್ಮೀ